ಕಲ್ಪಿಸಲಾಗ್ತಾ ಇದೆ. ಪೂರ್ವ ವಿಭಾಗದ ಡಿಸಿಪಿ ವಿಕ್ರಮ ಆಮಟೆ ನೇತೃತ್ವದಲ್ಲಿ ಭದ್ರತೆಯನ್ನ ಕೊಡಲಾಗ್ತಾ ಇದೆ. ಆಸ್ಪತ್ರೆ ಬಳಿ ಹೆಚ್ಚಾಗಿ ವಿವಿಐಪಿಗಳು ಬರುವಂತಹ ಹಿನ್ನೆಲೆ ತೀವ್ರ ಮಟ್ಟದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅಪಾರ ಪ್ರಮಾಣದ ಕಾರ್ಯಕರ್ತರಾಗಿರಬಹುದು, ಬೆಂಬಲಿಗರಾಗಿರಬಹುದು, ಜೆಡಿಎಸ್ನ ಅಭಿಮಾನಿಗಳಾಗಿರಬಹುದು ಬರುವಂತಹ ಸಾಧ್ಯತೆಗಳಿರುವುದರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕುಟುಂಬಸ್ಥರ ಚರ್ಚೆಯ ಬಳಿಕ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಮೊದಲು ಪದ್ಮನಾಭನಗರದ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬಳಿಕ ನಾಳೆ ಪಾರ್ಥಿವ ಶರೀರವನ್ನು ಹಾಸನಕ್ಕೆ ರವಾನೆ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಪದ್ಮನಾಭನಗರ ನಿವಾಸಕ್ಕೆ ಶಿಫ್ಟ್ ಮಾಡುವಂತಹ ಚರ್ಚೆಗಳು ನಡೀತಾ ಇದೆ. ಕುಟುಂಬಸ್ಥರ ಚರ್ಚೆಯ ಮೇರೆಗೆ ಮೊದಲು ಪದ್ಮನಾಭನಗರದ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅನಂತರದಲ್ಲಿ ನಾಳೆ ಪಾರ್ಥಿವ ಶರೀರ ಹಾಸನಕ್ಕೆ ರವಾನೆ ಮಾಡಲಾಗುತ್ತೆ ಅನ್ನುವಂಥ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಬೆಳಿಗ್ಗೆ ನಾನು ಇದಕ್ಕೆ